ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಈಗ ಟೈಮ್ 8:30 ಆಗಿದೆ. ದಿಹಾನ್ ಸ್ಕೂಲಿಗೆ ರೆಡಿ ಆಗಿದ್ದಾನೆ. ಇನ್ನೂ ಕೆಲಸ ಏನು ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ಕೂಲ್ ಡ್ರಾಪ್ ಮಾಡಿಬಿಟ್ಟು ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಹೂವು ಎಲ್ಲ ತರಬೇಕು. ಆನ್ ದ ವೇ ಸ್ಕೂಲ್ ಡ್ರಾಪ್ ಮಾಡಿ ಬರ್ತಾ ಹೂವು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಇನ್ನೂ ಅವರು ಅಕ್ಕನೂ ಬಂದಿಲ್ಲ, ಹೆಲ್ಪರ್. ಅವ್ರು ಬಂದಮೇಲೆ ಎಲ್ಲ ಒಂದೊಂದು ಅವ್ರು ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಆಮೇಲೆ ದೇವ್ರ ಮನೆಯದೆಲ್ಲ ಮಾಡಿಕೊಂಡು ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಟಿಫನ್ನು ಏನೂ ಮಾಡಿಲ್ಲ, ಈ ಚೆನ್ನೆ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಹಂಗೆ ಇವತ್ತು ಏನೇನು ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಕೂಲ್ಗೆ ಡ್ರಾಪ್ ಮಾಡಿ ಫಸ್ಟ್ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ 9 ಗಂಟೆ ಆಗಿತ್ತಲ್ಲ ಟೈಮ್. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವ್ರಿಗೂ ಈಚೆ ಹೋಗಬೇಕಾಗಿತ್ತು ಬೇಗ. ಹಾಗಾಗಿ 3 ಜನನೂ ಇಲ್ಲೇ ಟಿಫನ್ ಮುಗಿಸ್ಕೊಂಡ್ವಿ. ತಿರ್ಗಾ ಮನೆಗೆ ಹೋದ್ಮೇಲೆ ಇದು ಹೂವು ಎಲ್ಲ ಕಟ್ಟಿ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಹೆಂಗಿದ್ರು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೂವು ಎಲ್ಲ ಫಸ್ಟೇ ಮನೆಯಲ್ಲೇ ಇದ್ದಿದ್ದರೆ ನಾನು ತಿರ್ಗಾ ಇನ್ನು ಬರೋಷ್ಟು ಇರ್ತಾ ಇರಲಿಲ್ಲ. ಮತ್ತು ಪೂಜೆನೂ ಎಲ್ಲ ಬೆಳಗ್ಗೆನೇ ಆಗಿಬಿಡ್ತಾಯಿತ್ತು. ಇಲ್ಲಿ ಚುಂಚಕಟ್ಟ ಮೇನ್ ರೋಡ್ ಇದು. ಇಲ್ಲಿ ಹೂವು ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತೊಗೊಳ್ಳೋಣ ಅಂತ ಬಂದೆ. 2 ಮಿಕ್ಸ್ ತೊಗೊಂಡೆ ಕಲರ್. ನಾನು ಹಾರ ಮಾಡಿ ಕಟ್ಟೋಣ ಅಂತಿದ್ನಲ್ಲ, ವೈಟ್ ಮತ್ತು ಬ್ರೌನ್ ಕಲರ್ ಏನಿದೆ ಅದನ್ನು 2 ತಗೊಂಡು ಇದೆರಡರಲ್ಲೂ ಇವಾಗ ಹೂವು ಅಂದರೆ ಹಾರ ಮಾಡಿ ಕಟ್ಟಬೇಕು. ಅದಾದಮೇಲೆ ನನಗೊಂದು ಫುಲ್ ಸರ್ಪ್ರೈಸ್. ಏನು ಸರ್ಪ್ರೈಸ್ ರೀತು ನಮ್ಮ ಮನೆಗೆ. ಏಕೆ ಶಾಪಿಂಗ್ ಕೊಡು, ಕಾಸು ಕೊಡು. ನೀನು ಫಸ್ಟ್ ಟೈಮ್ ಅಲ್ಲ ಅಮ್ಮ? ನೀನು ವೆರಿ ಫಸ್ಟ್ ಟೈಮ್. ರಿಯಾಕ್ಷನ್ ಏನು ನಾಚಿಕೆ ಪಡ್ಕೊಂಡು ಸೈಲೆಂಟ್ ಅಂತ ಹೇಳ್ತಾವ. ನೀನು ಹೋಗ್ತೀಯ ಒಳಗಡೆ? ಸ್ಕೂಲ್ಗೆ ಹೋಗ್ತೀಯಾ? ಏನು ಮಾಡ್ತೀಯಾ ಸ್ಕೂಲ್ಗೆ ಹೋಗ್ಬಿಟ್ಟು? ಅಲ್ಲೂ ಬಾಲ್ ಆಟ ಆಡ್ತೀಯಾ? ಆಯ್ತಾಯ್ತು. ಬಂದ ಇರು ಅಲ್ಲಿ ಕುಂಡಿಸ್ತವ್ರೆ, ಇನ್ನ ಬಿಟ್ಟಿಲ್ಲ. ಈ ವ್ಯಾನ್ ಹೋಗ್ಬೇಕು, ಆಮೇಲೆ ಬಿಡ್ತಾರೆ. ಜಾಮೂನ ತಿಂತ್ಯಾ? ಜಾಮೂನ್ ಅಲ್ಲ, ಬೇಕು ಕ್ಯಾಬೇಜ್ ಪಕೋಡ. ಅದಾಗಿತ್ತು, ಡ್ಯಾಡಿಗೆ ಹೇಳೋಣ. ಹಾಲು ಹಾಕೊಂಡು ಕಳಿಸ್ತೀಯಲ್ಲ, ನೀರು ಹಾಕೊಂಡ ಇರು ಅದ್ ನೋಡ್ಕೊಂಡು ಹಾಕೋಣ. ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಮೊನ್ನೆ ಯೂನಿಬಿಕ್ ಕೊಟ್ಟಿದ್ರು. ಆ ತರ ನಕ್ಷತ್ರಕ್ಕೆ ಯೂಸ್ ಮಾಡಿಲ್ಲ, ಒಂದು ಬ್ಯಾಗ್ ಕೊಟ್ಟಿದ್ರು. ಕ್ಯಾಬೇಜ್ ಪಕೋಡ ಇನ್ನ ಮಾಡಿಲ್ಲ ಪುಟ, ಮಾಡ್ಕೊಡ್ತೀನಿ. ನಾನು ಎಲ್ಲಿ ಕುಂಡಿಸ್ಕೊಂಡ್ಲಿ ನಿನ್ನ ಕಲಿಸ್ತಾ ಇದ್ದೀನಿ. ಇರು ಎಲ್ಲ ಆಟ ಸಾಮಾನು ಎತ್ತಿಬಿಟ್ಟು ಬರೋಗು. ಫಸ್ಟು ಜಾಮೂನ್ ಇದು ಇಟ್ಕೊಂಡ್ಬಿಡೋಣ, ಆಮೇಲೆ ಇದು ಹಾಕೋಣ, ಅವಾಗ ಖಾರ ಆಗಲ್ಲ. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ಮಾಲ್ಗೆ ಹೋಗೋಣ. ಮಲ್ಕು ಸ್ವಲ್ಪ ಮಲ್ಕೋನು ಏನಾಯ್ತಲ್ಲ. ಮಲ್ಕು ಸ್ವಲ್ಪ ಮಲ್ಕೋನು. ಸ್ವಲ್ಪ ಮಲ್ಕೊಂತೀಯಾ? ನೀನ್ ಜಾಮೂನ್ ಕಲ್ಸೋಷ್ಟಕ್ಕೆ ತಿನ್ಸ್ಬಿಡ್ತೀನಿ. ಬರೀ ಹಾಲಲ್ಲೇ ಕಲ್ಸ್ಲಾ? ಹಾಲಲ್ಲೇ ಕಲ್ಸು. ಅದೊಂಚೂರು ಸೋಡಾ ಸಾಕ. ಇದು ಏನಕ್ಕೆ ಸಾಕೇನು? ಸಾಕಲ್ಲ ತೆಳ್ಳಗಾಗೋಯ್ತಾ? ಒಂಚೂರು
ಕೈ ಮಾಡ್ಕೊನೆ ಕೈ ಇಡಿ. ಬೇಡ ಬೇಡ ಅದು ನಾನು ನಕ್ಷತ್ರನ ಮಲಗಿಸೋ ಅಷ್ಟೊತ್ತಿಗೆ ಇಬ್ಬರೂ ಜಾಮೂನ್ ಉಂಡೆ ಎಲ್ಲ ಮಾಡ್ತಾಯಿದ್ರು, ರೀತು ಮತ್ತು ಅಮ್ಮು. ಫುಲ್ಲು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಆ ರೌಂಡ್ ಏನಿದೆ ಅದು. ಮತ್ತು ಅದಾದಮೇಲೆ ಶ್ರೇಯಸ್ಸು ಹಂಗೆ ಜಾಯ್ನ್ ಆದ. ನಾವೆಲ್ಲರೂ ಇವಾಗ ಮಾಲ್ಗೆ ಹೋದ್ವಿ. ಹೆಂಗಿದ್ರು ಬ್ಲ್ಯಾಕ್ ಫ್ರೈಡೇ ಆಫರ್ ನಡೀತಾ ಇತ್ತು. ನಾನು ಮೊನ್ನೆನೂ ಹೋಗಿದ್ದೆ, ಅವಾಗೇನೂ ಅಷ್ಟು ಆಫರ್ ಇಲ್ಲ ಅಂತ ಹೇಳಿದ್ನಲ್ಲ. ಇವಾಗೂ ಏನಂತ ಆಫರ್ಸ್ ಏನಿರಲಿಲ್ಲ, ಬಟ್ ಓಕೆ ಅಂದರೆ ಸೆಲೆಕ್ಟೆಡ್ ಇದ್ರ ಮೇಲಿತ್ತು ಅಷ್ಟೇ. ನೋಡೋಣ ಅಂತ ಹೋದ್ವಿ. ನಾನು ಯಾವುದಕ್ಕೂ ಫಸ್ಟೇ ಅಂದ್ಕೊಂಡಿದ್ದೆ ಡೈವರ್ಟ್ ಆಗಬಾರ್ದು ಅಂತ. ನಾನು ಜಾಸ್ತಿ ಏನೂ ಶಾಪ್ ಮಾಡಿಲ್ಲ. ರೀತು ಒಂದಷ್ಟು ಶಾಪ್ ಮಾಡಬೇಕಾಗಿತ್ತು. ಅವಳಿಗೆ ಕಾಲೇಜ್ ಪ್ಯಾಂಟ್ಸು ಆ ಥರದ್ದೆಲ್ಲ, ಹ್ಯಾಂಡ್ ಬ್ಯಾಗ್ಸು ಅದೆಲ್ಲನೂ ತೊಗೋಬೇಕಾಯಿತು. ನಾವು ಫಸ್ಟ್ ಶಾಪರ್ ಸ್ಟಾಪ್ಗೆ ಹೋದ್ವಿ. ಅಲ್ಲೂ ಆಫರ್ಸ್ ಇತ್ತು, ಸ್ವಲ್ಪ ಆಫರ್ಸ್ ಇತ್ತು ಬ್ಯಾಗ್ಸಲ್ಲಿ. ನಾವಿಲ್ಲಿ ನಾನೇನಷ್ಟು ಈ ಸತಿ ಬ್ಯಾಗ್ ತೊಗೊಬಾರ್ದು ಅಂದ್ಕೊಂಡು ಸೈಲೆಂಟಾಗಿದ್ದೆ. ನೋಡಿದಾಗ ನನಗೇನಂತ ಅಂದರೆ ಯಾವಾಗಲೂ ತೊಗೋಬೇಕು ಅನಿಸ್ತಾ ಇರುತ್ತೆ. ಇವಾಗ ನಾನೇ ಫಿಕ್ಸ್ ಆಗಿಬಿಟ್ಟಿದ್ನಲ್ಲ, ಸೊ ನಾನು ಜಾಸ್ತಿ ಇದು ನೋಡೋಕೆ ಹೋಗಿಲ್ಲ. ರೀತಿಗೆ ಇದು ಕಾಲೇಜಿಗೆ ಯೂಸ್ ಆಗುತ್ತೆ ಅಂತ ಇದು ಮತ್ತು ಹ್ಯಾಂಡ್ ಬ್ಯಾಗ್ ಇದು ಅಂತ ತೊಗೊಂಡ್ರು. ಸೊ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಪ್ಯಾಂಟ್ಸ್ ಎಲ್ಲ ನೋಡಿದ್ವಿ. ಆಮೇಲೆ ತಿರ್ಗಾ H&M ಅದ್ರ ಪಕ್ಕನೇ ಇತ್ತಲ್ಲ, ಅಲ್ಲಂತೂ ಸಖತ್ ರಶ್ ಹೋದಿ. ಅಷ್ಟು ಜನ ಇದ್ದರು H&M ಅಲ್ಲಿ ಅಂತಂದರೆ ಸಖತ್ ಜನ ಇದ್ದರು. ಮತ್ತು ಝಾರಾದಲ್ಲೂ ಅಷ್ಟೇ, H&M ಝಾರಾದಲ್ಲಂತೂ ತುಂಬ ಜನ ಇದ್ದರು. ಕಂಪೇರ್ ಟು ಅಂದರೆ ಲೈಫ್ ಸ್ಟೈಲು ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ, ನಾನಿಲ್ಲಿ ಲಾಸ್ಟ್ ಟೈಮ್ ಒಂದು ಸ್ವೆಟ್ ಶರ್ಟ್ ನೋಡಿದ್ದೆ. ನಾನು ಒಂದು ಸ್ವೆಟ್ ಶರ್ಟ್ ತೊಗೊಂಡು ಕಿಡ್ಸಿಗೆ ನೋಡಿದೆ. ಈ ಸತಿ ಕಿಡ್ಸಿಗೆಲ್ಲ ನಾನು ಅಂದರೆ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದೆ, ಹಾಗಾಗಿ ನಾನು ಕಿಡ್ಸ್ಗೆಲ್ಲ ಇವಾಗ ಏನೂ ಅಷ್ಟು ತೊಗೊಳ್ಲಿಲ್ಲ. ನಾನು ಒಂದು ಸ್ವೆಟ್ ಶರ್ಟು ನನಗೆ ಸೈಜ್ ಚೆಕ್ ಮಾಡಬೇಕಾಗಿತ್ತು ಅಂತ ನಾನು ಅಲ್ಲಿ ಎತ್ಕೊಂಡು, ಯಾಕಂದರೆ ಎಲ್ಲ ಕಡೆಯೂ ಫುಲ್ಲು ರಶ್ ಇತ್ತು ಅಲ್ಲಿ. ಸೊ -40% ಏನೋ ಡಿಸ್ಕೌಂಟ್ ಇತ್ತು. ಬರೀ 29th 30th ಮಾತ್ರ ಮುಗೀತು ಅನಿಸುತ್ತೆ ಇವತ್ತಿಗೆ. ಸ್ಯಾಟರ್ಡೇ ಮುಗೀತು. ಮಕ್ಳದ್ದೇನು ಅಂದರೆ ಎಷ್ಟೊಂದಿತ್ತು, ಫುಲ್ಲು ಜಿಗಿ ಅಂತ ಜನ ಅಂತೂ ಜಾಸ್ತಿ. ಒಂದೇನು ನೋಡೋಕೆ ಹೋದ್ರೂ ಅಲ್ಲೂ ಎಷ್ಟೊಂದು ಜನ ಹಂಗಂಗೆ ಬರ್ತಾಯಿದ್ರ. ಸರಿ ಅಂದ್ಬಿಟ್ಟು ನನಗೇನು ತೊಗೊಳ್ಳೋ ಥರ ಇರಲಿಲ್ಲ. ಅದಕ್ಕೇ ಒಂದು ಸ್ವೆಟ್ ಶರ್ಟ್ ಮಾತ್ರ ನಾನು ವೈಟ್ ಕಲರ್ ಒಂದು ತೊಗೊಂಡೆ. ಲಾಸ್ಟ್ ಟೈಮ್ ಬರ್ಡೇಲಿ ಪಿಂಕ್ ಕಲರ್ ಒಂದು ತೊಗೊಂಡಿದ್ದೆ. ಸೊ ಆ ಥರದ್ರಲ್ಲೇ ಬೇಕಾಗಿತ್ತು ಪ್ಯಾಟ್ರನಲ್ಲಿ ಅಂದ್ಬಿಟ್ಟು ನಾನು ಇನ್ನೊಂದು ವೈಟ್ ಒಂದು ತೊಗೊಂಡೆ. ಮತ್ತು ಶೂಸಲ್ಲಿ ಏನಂತ ಆಫರ್ಸ್ ಇರಲಿಲ್ಲ. ನಾನು ಫಸ್ಟು ಆನ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ಹೋಗಿದ್ದಿದ್ದು. ಇದು ನಂದು ಕಾರ್ಡ್ ಇದಾಗಿರೋದ್ರಿಂದ ಇಲ್ಲಿ ಸೆಲ್ಫ್ ಚೆಕ್ಔಟ್ ಮಾಡಿಕೊಂಡು, ಅಲ್ಲೂ ತುಂಬ ರಶ್ ಇದ್ದರು. ಚೆಕ್ಔಟ್ ಮಾಡೋ ಹತ್ರನೂ ಅಷ್ಟೇ. ಇಲ್ಲಿ ಸೆಲ್ಫ್ ಚೆಕ್ಔಟಲ್ಲಿ ನಾವು ಬೇಗ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಟೈಮ್ ಆಗಿತ್ತು. ಇಂಚರ ಮತ್ತು ನಾನು ಇಬ್ಬರೇ ಇದ್ದಿದ್ದು. ಶ್ರೇಯಸ್ ರೀತು ಅವರು ಟೈಮ್ ಆಯಿತು ಅಂತ ಅವರಿಬ್ಬರು ಹೊರಟರು. ಇಂಚರ ಇವಾಗ ನಾನು 5 ನಿಮಿಷ 10 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ನಾನು ಒಂದು ಇಲ್ಲಿ ತೊಗೋಬೇಕಾಯಿತು ಅಂದ್ಬಿಟ್ಟು ಆಲ್ರೆಡಿ ನಾವು ಅಲ್ಲೇ ಸುತ್ತಿ ಜಾಸ್ತಿ ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ವಿ. ಸೊ ಲಾಸ್ಟಲ್ಲಿ ಇಲ್ಲಿ ಬಂದು ಇಲ್ಲಿ ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಏನೇನು ಶಾಪಿಂಗ್ ಮಾಡಿದೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.